ಸ್ಟಾರ್ಟಿಂಗ್ ಹೇಳ್ದಂಗೆ ಈ ವಿಡಿಯೋದಲ್ಲಿ ಜಾಸ್ತಿ ನಮಗಿಂತ ದೂರ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಷ್ಟ ಆದರೂ ನೋಡಿ. ಬಂದೆ ನಿಯರ್ ಬೈ ಒಂದು 3 ಕ್ರೀಮ್ ಬನ್ ಬೇಕಲ್ಲ, ಪ್ರೈಡ್ ಕ್ರಿಯೇಟಿಂಗ್ ಆರ್ಮಿ ಫೀಚರ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ತಮ್ಮನೇಲಿ ನೋಡಿರ್ತೀರ ಏನು ಸ್ಪೆಷಲ್ ಅಂತ. ಸೊ ಶಿವಣ್ಣನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಧು ಅವರು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ, ಬಟ್ ನಾವು ಸುಮ್ಮನೆ ಅವ್ರ ಜೊತೆಯಲ್ಲಿ ಹೋಗಿ ಒಂದು ಫೋಟೋ ತಗ್ಸೋಣ ಅಂತ 2 ನಿಮಿಷ ಬಿಟ್ಕೊಂಡು ಕೆಳಗಡೆ ಬಾ ಅಂತ ಹೇಳಿದ್ರು. 5 ನಿಮಿಷದಿಂದ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಕೊನೆಗೂ ಬಂದರು. ಅಯ್ಯಪ್ಪ, ಯಾರ್ರೀ ಡ್ರೈವರು? 2 ನಿಮಿಷ ಬಿಟ್ಕೊಂಡು ಬಾ ಅಂದು 10 ನಿಮಿಷ ಆಯ್ತು ರೀ, ಕಾದು ರೀ 10 ನಿಮಿಷ ಆಯ್ತು ರೀ. ಅಪ್ಪ, ಈ ಹೊಸ ಗಾಡೀಲಿ ಇವತ್ತೇ ಫಸ್ಟ್ ಟೈಮ್ ಹತ್ತಾರು. ಅದು ಫುಲ್ಲು ದೊಡ್ಡ ಟಿ ಶರ್ಟ್ ಹಾಕೊಂಡಿದ್ದೀನಲ್ಲ, ಅದಕ್ಕೆ XL XXL ಹಾಕೊಂಡಿದ್ದೀನಿ. ಲೂಸು ಏನಂತಾರೆ ಅದಕ್ಕೆ, ಎಕ್ಸ್ಟ್ರಾ ಲಾರ್ಜು. ನಮಸ್ಕಾರ, ಲೇಟಾಗಿ ಬಂದಿದ್ದಕ್ಕೆ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಫಸ್ಟ್ ಟೈಮು ನಿಮ್ಮ ಹೊಸ ಕಾರಲ್ಲಿ ನಮ್ಮನ್ನ ಹತ್ತಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಒಂದು ರೌಂಡ್ ಕರ್ಕೊಂಡು ಹೋಗಿಲ್ಲ, ಇವತ್ತೇ ಫಸ್ಟ್ ಟೈಮು. 50 ನಿಮಿಷಗಳಾಯಿತು ನಮ್ಮನ್ನು ಪಿಕ್ ಮಾಡಿ. ಇನ್ನೂ ಇಲ್ಲೇ ಟ್ರಾಫಿಕಲ್ಲೇ ಇದ್ದೀವಿ. ವಿಜಯನಗರ ಟ್ರಾಫಿಕ್ ಸಿಗ್ನಲಲ್ಲಿದ್ದೀವಿ. ಈ ಕಡೆ ಯಾಕೆ ಬಂದ್ವಿ ಅಂದರೆ, ಇಲ್ಲೊಬ್ಬ ದೊಡ್ಡ ಪ್ರಜೆನ ಪಿಕಪ್ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಪ್ರಜೆ ಬರುತ್ತೆ, ಆ ಪ್ರಜೆನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬಟ್ ಅವ್ರಿಗೆ ನಾವು ಬರ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅವರು ಇವರಿಬ್ಬರು ಮಾತಾಡಿಕೊಂಡು ಇಬ್ಬರೇ ಹೋಗೋ ಥರ ಪ್ಲ್ಯಾನ್ ಇತ್ತು. ನಾವು ಕಡ್ದಾಗ ಎಲ್ಲೋ ಆ ಪ್ಲ್ಯಾನ್ನ ಕ್ರ್ಯಾಶ್ ಮಾಡಿ ನಾವು ಎಂಟ್ರಿ ಆಗಿದ್ದೀವಿ. ಏನಕ್ಕಂದ್ರೆ ನಾವು ನಮಸ್ತೆ ಬನ್ನಿ ಅಂತ ಕರೆದಿದ್ರೆ ಏನಕ್ಕೆ ನಾವು ಎಷ್ಟು ಸಲ ಕರೆದು ಬಂದಿರಲಿಲ್ಲ. ನನಗಿಲ್ಲ ಬ್ರೋ, ತುಂಬಾ ಕೆಲಸ ಇದೆ, ಆಫೀಸ್ ಕೆಲಸ, ಗೂಗಲ್ ಸುಂದರ್ ಪಿಕ್ಚರ್ ನನಗೆ ಮೇಲ್ ಮಾಡ್ತಾರೆ, ಹಂಗೆ ಹೋಗ್ತಾ ಇದ್ರು. ಬಟ್ ಇವ್ರು ಕರೆದಿದ ತಕ್ಷಣ ಎದ್ದು ಬಿದ್ದು ರೆಡಿ ಆಗೋರೆ. ಅದಕ್ಕೋಸ್ಕರ ನಾವು ಬರ್ತಿರೋ ಒಂದು ಕಾರಣ ಬಂದು ಶಿವಣ್ಣನ ಮೀಟ್ ಮಾಡೋಕ್ಕೆ. ಇನ್ನೊಂದು ಕಾರಣ ಬಂದ್ಬಿಟ್ಟು ಈ ಅಪ್ಪನ ಇಲ್ಲಿಂದ ಅಲ್ಲಿವರೆಗೂ ಹೋಗೋವರೆಗೂ ಟಾರ್ಚರು ಅವಳಿ ಇಡೋಕ್ಕೆ ಬರ್ತಾ ಇರೋದು. ಅದೇ ಸೆಕೆಂಡ್ ಬರಲಿ, ಲೋಕಲ್ ಫುಲ್ ಶಾಕ್ ಅವ್ರಿಗೆ. ಮಂತ್ರಿ ಮಾಲ್ ಹತ್ರ ಬರ್ತೀನಿ ಅಂತ ಹೇಳೋರೆ, ಅಲ್ಲೋಗಿ ಪಿಕಪ್ ಮಾಡಕ್ಕೆ ಹೋಗ್ತಾ ಇದೀವಿ. ಇನ್ನೊಂದೇನಂದ್ರೆ ಸತ್ಯಬ್ರ ಅವ್ರು ಬರ್ತಾ ಇದಾರೆ. ಅವ್ರು ಮೈಸೂರಿಂದ ಓಡ್ ಬರ್ತಾವ್ರೆ. ಅವರು ಸೋಮು ಮೈಸೂರಿಂದ ಬರ್ತಾ ಇದಾರೆ ಇದಕ್ಕೆ ಅಂತಾನೆ. ಸತ್ಯಬ್ರೋಗೆ ಶಿವಣ್ಣ ಅವರು ಅಂದ್ರೆ ಫ್ಯಾಮಿಲಿ ಸಿಕ್ಕಾಬಡ ಇಷ್ಟ. ಅವ್ರು ಯಾವಾಗಾದ್ರೂ ಹೋದ್ರೆ ಕರೀರಿ ಬ್ರೋ ಅಂತ ಇರ್ತಾರೆ ನನಗೆ, ಅದಕ್ಕೆ ಕರ್ಕೊಂಡು ಹೋಗೋಣ ಸರಿ. ಸೊ ಎಲ್ಲರೂ ಹೋಗ್ತಾ ಇದೀವಿ. ಒಂದು ಕೆಲಸ ಮಾಡೋದಕ್ಕೆ ನಾವು ಇಳ್ಕೊಂಬಿಡೋಣ. ಎಕ್ಕ ಬರ್ತಾರಲ್ಲ, ಕೈ ಮಾಡಿ ತಗೊಂಡ್ಬರ್ತಾ ಗೊತ್ತಾ, ಬೆಲ್ಟ್ ಇಟ್ಕೊಂಡೆ ಹಿಂದೆಯಿಂದ ಅದು ಮುಂಚೆನೆ ಹೇಳ್ಕೊಂಡು ಮಾಡಬೇಕು. ಬಂದೆ ನಿಯರ್ ಬೈ ಒಂದು 3 ಕ್ರೀಮ್ ಬನ್ ಬೇಕಲ್ಲ. ಅಲ್ಲಿ ಏನಾರ ಬೇಕು ತಗೋಬೇಕು, ಆಚೆ ಬಂದು ನಂಗೆ ಗೊತ್ತಿಲ್ಲ, ಬೇಕು ಇವಾಗ ಅಷ್ಟೇ. ಅಂದಿವೆ ಇಲ್ಲ, ನಂಗೆ ತಿನ್ಬೇಕು ಇವಾಗ. ಇಲ್ಲಿ ನನ್ನ ಫ್ರೆಂಡ್ಗಳಿದ್ದಾರೆ, ಈಗ ಒಂದು ಕೆಲಸ ಮಾಡಿ, ನಿಯರ್ ಬೈ ಬಂದೆ ನಾನು. ನಿಯರ್ ಬೈ ಇನ್ನೊಂಚೂರು ಮುಂದಕ್ಕೆ ಬಂದ ಹೇಳ್ತೀನಿ ನಾನು. ಅಲ್ಲಿ ಯಾವ್ದಾದ್ರು ಬೇಕ್ರಿಲಿ ಒಂದು 3 ಕ್ರೀಮ್ ಮನೆ ಎತ್ಕೊಳ್ರಿ. ಅಪ್ಪ ಒಂದು ಕೆಲಸ ಮಾಡು, ಮಾಲ್ ಒಳಗಡೆ ಏನೋ ತಗೊಂಬೋಗ್ರು. ಆ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಕ್ರೀಮ್ ಬಂದು ತಗೊಳ್ರಿ, ಹೊಟ್ಟೆ ಹಸಿತಾ ಇದೆ ಅಂದರೆ ಏನು ಡವ್ ಮಾಡ್ತಾವ್ರೆ ಅಂದರೆ, ಏನು ಇಲ್ಲೊಂದು ಕ್ರೀಮ್ ಬನ್ ಗತಿ ಇಲ್ವಾ ಮಲ್ಲೇಶ್ವರಮಲ್ಲಿ? ಮಲ್ಲೇಶ್ವರ ಜನಗಳೇ, ಇಲ್ಲಿ ಕ್ರೀಮ್ ಬನ್ ಸಿಗಲ್ವಾ ಜನರೇ? ಕಮೆಂಟ್ ಮಾಡಿ. ನಮ್ಗೆ ಹೊಟ್ಟೆ ಹಸಿದೋಗ್ತಾ ಇದೆ, ತಗೊಳ್ಳಿ ಅಂದರೆ ಏನೇನು ಡವ್ ಮಾಡ್ತಾರೆ ಗೊತ್ತಾ? ಈಗಿದೆ ಶಾಕಿಂಗ್. ಅವ್ರದ್ದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ, ಬಟ್ ಎಲ್ಲವ್ರೆ ಅಂತ ನೋಡಬೇಕು. ಈ ಜನಗಳ ಮಧ್ಯೆ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಬಿಡಲ್ಲ ಪೊಲೀಸರಿಗೆ. ಫಸ್ಟ್ ಆಫ್ ಆಲ್ ನಾವು ಕರೆದ್ರೆ ಕೆಲಸ ಕಾರ್ಯ, VIP ಮೀಟಿಂಗು, ಫಾರಿನ್ ಟ್ರಿಪ್ಪು. ಕ್ರೀಮ್ ಬನ್ ತಗೊಂಡ್ರೆ ನಿನಗೆ ಗುರು, ನಾನಲ್ಲಿ ಫಸ್ಟ್ ಟ್ರೈನಿಂಗ್ ಮಾಡ್ತಾ ಇದೀನಿ, ಆಯ್ತಾ? ಎಷ್ಟು ಜನ ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ? ಹಿಂಗೆ ಏನು ಮಾಡ್ತೀರಾ ನೀವೇ ರೀ ನಮ್ಗೆ ಕಂಟೆಂಟು. ಸುಂದರ್ ಪಿಚಾಯ್ ಮೀಟಿಂಗು, ಸುಂದರ್ ಪಿಚ್ಚೈ ಸ್ನ್ಯಾಪ ಕೆಲಸ ಮಾಡ್ತಿದ್ದಪ್ಪ. ಅಡಿಯೋ ನಿಕ್ಕೊಂಡಿದ್ದೆ ಸರಿ. ಇವಾಗ ಇನ್ನೂ ಇದು 10 ನಿಮಿಷ ಟೈಮ್ ಕೊಟ್ಟೆ, ನೀವು ಯಾರ ಕರ್ಕೊಂಬಂದ್ರ ಅಂದ್ಬಿಟ್ಟು. ಕ್ರೀಮ್ ಬನ್ ಒಂದು ಕ್ರೀಮ್ ಬನ್ ತರಕ್ ಆಗಲ್ವೇನ್ರಿ? ಹೊಟ್ಟೆ ಹಸಿತಾ ಇದೆ.
ಬರೀ ಕಾಯಿಗಳು. ನಿಮ್ ಲೆಫ್ಟ್ ಕೂತ್ಕೊಂಡಿದ್ರಲ್ಲ ಅವರು. ಏನ್ರಿ ನಮ್ಮ ಸವಸ ಬಿಟ್ಟು ಸಣ್ಣ ಆಗ್ತೀನಿ ಅಂತ ಹೇಳಿದ್ರಿ, ಏನೋ ಸಣ್ಣನೇ ಆಗಿಲ್ಲ. ಸಣ್ಣ ಆಗ್ತೀನಿ ಅಂತ ನಾನು ಹೇಳಿದೆ. ನೀವೇ ಹೇಳಿದ್ದು ನಿಮ್ಮ ಜೊತೆ ಸೇರಿ ತಿಂದು ಸಣ್ಣ. Right now, whatever the features are there, along with that additional you'll get a ad. Okay. So have you tried creating anime feature? ಲೆಫ್ಟ್ ಟು ಅಂತ ಸರ್. Okay. So can you explain? ಕ್ರೀಮೇ ಇಲ್ಲ, ಆಚೆ ಇಲ್ಲ, ಒಳಗಡೆ ಮಾತ್ರ. ಈ ಅಪ್ಪ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅರ್ಧ ಗಂಟೆ ಬಂದೇ ಬಿಟ್ವಿ ಶಿವಣ್ಣನ ಮನೆಗೆ. ಮನೆ ತಟ್ಟೆಗೆ ಪಾರ್ಕು. ವಿಡಿಯೋನೇ ಮಾಡಿಲ್ಲ ಕಣ. ನೋಡು, ಈ ಅಪ್ಪಂದೇ ವಾಯ್ಸ್ ಬರೀ, ನಮ್ಮ ವಾಯ್ಸೇ ಬರಲ್ಲ. उसमें आपका कोर्स रहेगा. ओके नहीं वो भी है और आई विल शेयर द लिंक राइट नाउ. ರೇ, ಅದು ಇವತ್ತಿನ ಬಗ್ಗೆ ಮಾತಾಡ್ತಿಲ್ಲ ನಾವು ಯಾವತ್ತು ಎಲ್ಲಿಗೆ ಕರೆದ್ರು ಬಂದಿಲ್ಲ ನೀವು. ಈ ತರ ಕರೀರಿ, ಬರ್ತೀನಿ. ಯಾವ್ದು ಈ ತರ ಅಂದ್ರೆ? ಈ ತರ ವಿಸಿಟಿಂಗ್ ಇದ್ದ ಕರೀರಿ, ಬೆಂಗಳೂರಲ್ಲಿ ಕರೀರಿ. ಇಲ್ಲ, ಇರಿ ಅವ್ರು ಹೇಳಿದ್ರು ವಿಸಿಟಿಂಗ್ ಹಾಕ್ಸ್ಕೊಂಡ್ರದ್ ನೀವು. ವಿಸಿಟಿಂಗ್ ಹಾಕ್ಸ್ಕೊಂಡಿಲ್ಲ. ಇಲ್ಲಿ ಏನೋ ಒಂದು ಈವೆಂಟ್ ಹಾಕೊಂಡು ಬಂದ್ಬಿಡ್ತೀನಿ, ಬಂದು ಪಿಕಪ್ ಮಾಡಿ ಅಂತ ಹೇಳಿಲ್ಲ. ನಿಯರ್ ಬೈ ವಿಸಿಟಿಂಗ್ ಹೋಗ್ತೇನೆ, ಅಗ್ರಿ ಮಾಡಿ. ಇಲ್ಲ ಗುರು, ಇಲ್ಲ, ಸುಳ್ಳು ಸುಳ್ಳು. ಬರ್ತೀನಿ ನೆಕ್ಸ್ಟ್ ಟೈಮ್ ಕೇಳಾಕರೆ ಹೇಳ್ತೀನಿ. ಇನ್ನೇ ಮತ್ತೆ ಎಲ್ಲಿ ಬ್ರೋ ಪೆಟ್ರೋಲ್ ಬಂತು ಇಲ್ಲ, ನೀವು ಲೆಫ್ಟ್ ರೋಡ್ ಹೇಳ್ತೀವಿ, ಒಳಗಡೆ ಬಂದಿದ್ದೆ. ಯಾವಾಗ ಈ ಕಾಮೆಂಟ್ ಅಂತೀರಾ? ಎಸ್, ಫೈನಲಿ ರೀಚ್ ದ ಡೆಸ್ಟಿನೇಷನ್. ನೀವೇ ಇದ್ದೀರಲ್ರಿ ಸ್ಕ್ರೀನ್ ಫುಲ್ ರೀ, ಅವಾಗಿಂದ ನೀವೇ ಇದ್ದೀರ ರೀ, ವಿಡಿಯೋ ಫುಲ್ ನೀವೇ ಇದ್ದೀರ ರೀ. ನನ್ನ ಮುಖನೇ ತೋರಿಸ್ಕೊಂಡಿಲ್ಲ ರೀ, ನನ್ನ ಮುಖನೇ ತೋರಿಸ್ಕೊಂಡಿಲ್ಲ ರೀ. ಇಳಿ ಆಯಿತು, ಈ ಕಡೆ ಇಳಿಯೋಕ್ಕಾಗಲ್ಲ. ಬ್ಯಾಗ್ ಬೇಕಾ? ಕೊಡು. ಏನಕ್ಕೆ ಬ್ಯಾಗ್ ಏನಕ್ಕೆ? ಬ್ಯಾಗ್ ಏನಕ್ಕೆ? ಅಯ್ಯೋ, ಹೌದಾ? ಬರುತ್ತೆ, ಟೈಮ್ ಬರುತ್ತೆ. ಕೊನೆಗೂ ಬಂದು ರೀಚ್ ಆದ್ವಿ. ಸೊ ಎಲ್ಲ ಚೇರ್ಗಳೆಲ್ಲ ಇಳಿಸ್ತಾ ಇದ್ದಾರೆ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ನಾವು ಊರು ಮುಂಚೆ ಬಂದಿದ್ದೀವಿ. ನಾವಲ್ಲ, ಅವರೇ ಕರ್ಕೊಂಬಂದಿದ್ದು. ಊರು ಮುಂಚೆ ಇಲ್ಲಿಗೆ ಬರ್ತಾರೆ, ಬೇರೆ ಕಡೆ. ಇಲ್ಲಿ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗೋಕೆ ಮುಂಚೆ ಅವರೇನೋ ಕಂಟೆಂಟ್ ಮಾಡ್ಕೊಬೇಕು ಅಂತ ಇದ್ದಾರೆ. ನೋಡೋಣ ಸಿಗುತ್ತೆ. ಯಾವ ಥರ ಅಂತ ಫ್ರೀ ಇದ್ರೆ ಕೊಡ್ತಾರಂತೆ. ನಡೀರಿ, ನಿಮ್ಮಿಂದ ನಾವು ಬರಬೇಕು. ಇಲ್ಲ, ಆಮೇಲೆ ತಗೊಳ್ಳೋ ಬನ್ನಿ, ಕೇಳ್ತೀನಿ ಫಸ್ಟ್. ಸೊ ಇವಾಗ ಇವ್ರ ಹಿಂದೆ ನಾವು ಹೋಗೋದು, ಬಾಲವನ್ ಥರ. ಹೋಗಿ ಸರ್. ಸೊ ಒಳಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ. ಬ್ರೋ, ನೀವು ಈ ಥರ ಟ್ರೈಪಾಡ್ ತಂದಿದ್ದೀರಾ? ನೀವು ಇದು ಕವರ್ ಮಾಡಲ್ವಾ? ಬ್ಲಾಗ್ ಥರ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಹೇಳ್ದಂಗೆ ಈ ವಿಡಿಯೋದಲ್ಲಿ ಜಾಸ್ತಿ ನಮಗಿಂತ ಇವರೇ ಇರ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಷ್ಟ ಆದರೂ ನೋಡಿ. ಯಾಕಂದರೆ ಇವರೇ ನಮ್ಮ ಬಲಿ ಪಶು. ಎಲ್ಲರೂ ಅಲ್ಲಿ ಮುಂದೆ ಫ್ರಂಟ್ ಚೇರಲ್ಲಿದ್ವಿ, ಹಿಂದಕ್ಕೆ ಬಂದ್ಬಿಟ್ವಿ. ಎಲ್ಲ ಬಂದು ಅಕ್ವೈರ್ ಮಾಡ್ಕೊಂಬಿಟ್ರು. ಅವಾಗ ಸೈಲೆಂಟಾಗಿತ್ತು, ಪ್ರಶಾಂತವಾಗಿತ್ತು. ಆಗಲೇ ಗಿಜಿ 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 ಸ್ಟಾರ್ಟು. ಏನು ಬ್ರೋ, ಯಾವಾಗಲೂ ಹಿಂಗೆ ಇರುತ್ತಾ? ಗಿಜಿ 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 ಅಂತ ಇನ್ನೂ ಬರಬೇಕಾದ? ಹಾಂ, ಎಲ್ಲರೂ ಬಂದಾಗ ಈಗ ಬರೀ ಯೂಟ್ಯೂಬರ್ಸಾ? ಈಗ ಬರೀ ಯೂಟ್ಯೂಬರ್ಸಾ? ಫಸ್ಟ್ ಟೈಮು ಅನ್ಬಾಕ್ಸ್ ಕರ್ನಾಟಕ ಕರೀತಿರೋ ಈವೆಂಟಿಗೆ ನಾವೇ ಬರ್ತೀವಿ ಅಂದ್ಕೊಂಡು ಬಂದಿರೋದು. ಗೇಟ್ ಕ್ರಾಶ್ ಮಾಡಿರೋ ಅಷ್ಟೇ. ನೀವು ಕರೆದಿಲ್ಲ. ಯಾರು ಹೇಳಿದ್ದು? ನೀವು ಕರೆದಿಲ್ಲ. ನಾವು ಹೋಗ್ತಾ ಇದ್ದೀರಾ ಇದಕ್ಕೆ ಆಮೇಲೆ ಕರೆದಿಲ್ಲ. ಇವ್ರು ಕರೆದು ಹೇಳ್ತೀನಿ, ಸಂತೋಷ್ ಮದುವೆಗೆ ಈ ಹಬ್ಬ ಕರೆದಂಗೆ ಆಯ್ತು. ನಮ್ಮದು ಅರ್ಥ ಹಂಗಾಯ್ತು. ಸಂತೋಷ್ ಮದುವೆ ಆಗ್ತದೆ, ಈ ಹಬ್ಬ ಮದುವೆಗೆ ಬಂದಿದೆ ಕರೆದಂಗೆ ಆಗ್ತಿದೆ. ಟೀಮಿಂದ ಅಫಿಷಿಯಲ್ ಆಗಿ ಇನ್ವೈಟ್ ಬಂದಿಲ್ಲ. ನಾವು ನಮ್ಮ ಅಭಿಮಾನದಿಂದ ನಾವೇ ನೋಡಬೇಕು ಅಂತ ಬಂದಿದ್ದೀವಿ. ಬಟ್ ಈ ಹಬ್ಬನೂ ಕರೆದಿಲ್ಲ ನಮ್ಮನ್ನ. ಈ ಹಬ್ಬ ಬಿಡ, ಈ ಜೋಡಿಗಳು 2 ಜೋಡಿಗಳು ಮಾತ್ರ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ನಾವೇ ಲಾಸ್ಟ್ ಮೂಮೆಂಟಲ್ಲಿ ನಾವು ಬರ್ತೀವಿ ಬ್ರೋ, ನಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದಕ್ಕೆ ಆಮೇಲೆ ಬನ್ನಿ ಬ್ರೋ ಅಂತ ಕರೆದಿದ್ದು. ಈ ಗಂಗುಗಳು ಮಾಡ್ಬೇಕು, ಹಿಂಗೆ ಮಾಡ್ತಾರದು. ಸತ್ಯ ಬ್ರೋನು ಅಷ್ಟೇ, ಪ್ರತಿಯೊಬ್ಬರು ಇಲ್ಲ, ಅವ್ರನ್ನೂ ಅಷ್ಟೇ, ಅವ್ರನ್ನೂ ಇವ್ರು ಕರೆದಿಲ್ಲ. ಇನ್ನೇನು ಬಂದಾಗ ಕೇಳಿಲ್ಲ. ಆಯ್ತು, ಕೇಳ್ತೀನಿ, ಬಂದ್ಮೇಲೆ ಕೇಳ್ತೀನಿ. ಕೊನೆಗೂ ಬಂದರು ಮೈಸೂರಿಂದ. ಬೊಟ್ಟು
ಚಾಮುಂಡಿ ಬೆಟ್ಟದ ಇಲ್ಲ ಉಕ್ಕಡಾಗ ಹೋಗಿದ್ರಾ? ಬ್ರೋ ನಮಸ್ಕಾರ, ವೆಲ್ಕಮ್. ಒಟ್ಟಿಗೆ ಕರೆದಿದ್ದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲರೂ ಒಟ್ಟಿಗೆ ಕರೆದು ಮಾತಾಡೋಣ ಅಂತ ಇತ್ತು. ಒಂದು ಸಪರೇಟ್ ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಯಾರು ಇನ್ನಾಗಿ ಬರಬೇಕಾಗಿಲ್ಲ. ಚೂರು ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನಾನು ತಿರ್ಗಾ ಸೋಲೋ ಮಾಡ್ತೀನಿ ನಾನು. ಅದರಿಂದ ನಮ್ಮೆಲ್ಲರೂ ಕರೆದು ಒಟ್ಟಿಗೆ ಮಾತಾಡೋಣ. ಮ್ಯಾರೇಜ್ ನನಗೆ 15 ತಾರೀಕು ರಿಲೀಸ್ ಆಗ್ತಿದೆ. ಸೊ ನೀವೇನಾದರೂ ಈ ಕ್ವಶನ್ ಕೇಳಬೇಕು. ಮಧು ಆಯ್ ಮಕ್ಕಿ ಬಂದು ಆಲ್ಮೋಸ್ಟ್ 7 ಇಯರ್ಸ್ ಆಗಿದೆ. ಆ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಚೇಂಜಸ್ನ ತಂದಿದ್ದಂಥ ಒಂದು ಸಿನಿಮಾ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ನಾವು ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 7 ವರ್ಷ ಲೇಟ್ ಆಗೋದಕ್ಕೆ ಏನು ಕಾರಣ ಇದೆ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಮಾಡಬೇಕಂತ ಅನ್ಕೊಂಡಿದ್ದೆ ಅವಾಗಲೇ. ಅದೊಂದು ಮುರಳಿ ನಂದು ಒಂದು ಸೀನ್ ಇತ್ತು, ಅದು ಡ್ರಿಂಕಿಂಗ್ ಸೀನ್ ಜ್ಞಾಪಕದಲ್ಲಿ ಗೊತ್ತಿಲ್ಲ. ಡ್ರಿಂಕಿಂಗ್ ಸೀನಲ್ಲಿ ಒಂದು ವಿಷಯ ಬಂದಾಗ ಹೇಳಿದೆ, ಈ ಕ್ಯಾರೆಕ್ಟರ್ ನಾನು ಈ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು, ಪ್ರೀಕ್ವೆಲ್ ಮಾಡೋಣ ಸರ್ ಅಂತ. ಆಲ್ಮೋಸ್ಟ್ ಒಂದು 30-40% ಅಲ್ಲೇ ಮಾತಾಡ್ಕೊಂಡು ಏನೇನು ಬರ್ಬೋದು, ಯಾವ್ಯಾವ ರೀತಿ ಬರ್ಬೋದು. ಇನ್ನು 70% ನೆಕ್ಸ್ಟ್ ನರ್ತನ ಆರಂಭ ಮಾಡ್ಬೋದು. ಬಟ್ ಲೇಟ್ ಆಗಿದ್ದಕ್ಕೆ ನಿಮಗೂ ಗೊತ್ತು, ಮಿಡಲ್ ಅವರು ಒಂದು ಎಷ್ಟು ಸಿನಿಮಾ ಮಾಡಬೇಕು ಅಂತ ಅದಾಯ್ತು. ಓಕೆ ಮಾಡಿದಾಗ ಇವಾಗ ಆಗುತ್ತೆ ಪಾಪ ಅವ್ರು ವೆಯ್ಟ್ ಮಾಡಿದ್ರು. ಅದಾದ್ಮೇಲೆ ಏನು ಕಾರಣ ಅಂತ ನಮಗೆ ಗೊತ್ತಾಗಿಲ್ಲ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಇದು ನಮ್ಮ ಪ್ರೊಡಕ್ಷನ್ ಮಾಡಬೇಕಂತ ಅವಾಗಲೇ ಇತ್ತು. ಅದಕ್ಕೆ ಜನರಿಗೆ ನಾವು ಟ್ರೈಲ್ ರಿಜಿಸ್ಟ್ರೇಷನ್ ಮಾಡಿದ್ವಿ. ಸೊ ಅದರಿಂದ ಕೋವಿಡ್ ಆಯಿತು. ಕೋವಿಡ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಸರ್, ಹಂಗೆ ಹಿಂಗೆ ಆಯ್ತಿತ್ತು. ಆಮೇಲೆ ಲಾಸ್ಟ್ಲಿ ಇದು ನಮ್ಮ ಜೊತೆ ಮಾಡಬೇಕಾಗಿತ್ತು. ಇವಾಗ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ನನಗೆ ತುಂಬ ಹೊಸದು, ಇದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವಳು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ, ಜೊತೆಗೆ ಹ್ಯಾಂಡಲ್ ಮಾಡ್ತಾರೆ. ಸೊ ಇಟ್ಸ್ ಬಿಕಮ್ ಈಸಿ. ಸೊ ಪ್ರೆಸ್ ಮೀಟ್ ಎಲ್ಲ ಆಯಿತು, ಹಂಗೆಲ್ಲ ತುಪ್ಕೊಂಡ್ಬಿಟ್ರು. ಎಲ್ಲರೂ ಸೆಲ್ಫಿಗಳು, ಫೋಟೋಗಳು ಇಟ್ಕೊಳಕ್ಕೆ. ಸೊ ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ನಡೀತಾ ಇದ್ದೀವಿ ಕಾರಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ತುಂಬ ವರ್ಷಗಳಾದಮೇಲೆ ಶಿವಣ್ಣನ ಡೈರೆಕ್ಟಾಗಿ ಮೀಟ್ ಮಾಡಿಸಿದ್ದಕ್ಕೆ ನಮ್ಮ ಮಧು ಅವ್ರಿಗೆ ಒಂದು ಥ್ಯಾಂಕ್ಸು. ಒಂಥರ ಥ್ಯಾಂಕ್ಸ್. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಗೊತ್ತಾ, ನಂದಿ ಬೆಟ್ಟದಲ್ಲಿ ಫೋಟೋ ತೆಗೆಸ್ಕೊಂಡಿದ್ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಮ್ರಾದಲ್ಲಿ. ಚಿಕ್ಕ ವಯಸ್ಸು ಶೂಟಿಂಗ್ ಅಲ್ಲಿ ನಂದಿ ಬೆಟ್ಟ ಟ್ರಿಪ್ ಹೋದಾಗ ಶೂಟಿಂಗ್ ಯಾವುದೋ ನಡೀತಾ ಇತ್ತು ಅವ್ರದ್ದು ಫಿಲಮು. ಚಿಕ್ಕ ವಯಸ್ಸು, ಇನ್ನು ಅವಾಗ ಪ್ರೈಮರಿ ಸ್ಕೂಲ್ ರೀ. ಆ ಟೈಮಲ್ಲಿ ಫೋಟೋ ತಗೊಂಡಿದ್ದು ರೀಲ್ ಕ್ಯಾಮ್ರಾ ಬರೋದು ಗೊತ್ತಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡಿದ್ದು. ಫೋಟೋ ಯಾರೋ ಮಧು ಥರ ಫ್ರೆಂಡ್ ಇಟ್ಕೊಂಡು ಏನು ಬಂತು? ಮಧು ಥರ ಫ್ರೆಂಡ್ ಇಟ್ಕೊಂಡು ಏನು ಬಂತಂದ್ರೆ ಮತ್ತೆ ಇವಾಗ ಹತ್ರದಿಂದ ನೋಡಕ್ ಮತ್ತೆ ಅವಕಾಶ ಕೊಡ್ತಿದ್ರಲ್ಲ. ಅಲ್ಲ ನೀವು ಹೋಗ್ಬಿಟ್ರಿ, ನೀವು ಇಲ್ಲಾಂದ್ರೆ ಫೋಟೋ ಅಲ್ಲ 30 ವರ್ಷ 40 ವರ್ಷ ಆದಮೇಲೆ ನೋಡ್ತಾರ. ನಮ್ಮನ್ನು ಕಳಿಸ್ಬಿಟ್ಟು ಅವ್ರು ಮಾತ್ರ ಸಪ್ರೇಟಾಗಿ ಫೋಟೋ ತೆಗೆಸ್ಕೊಂಬಿಟ್ರು.